ಅದಕ್ಕೆ ಈ ಸಲ ಹೆಚ್ಚು ಪ್ರೋತ್ಸಾಹ ಕೊಟ್ಟಿದ್ದು ಪರಿಸರ ಮಾಲಿನ್ಯ ಸಲುವಾಗಿ ಮಣ್ಣಿನ ಗಣಪತಿಗಳು. ಮುಂದಿನ ದಿವಸದಲ್ಲಿ ಏನು ದೇಶದಲ್ಲಿ ಇವತ್ತು ಒಂದು ಬಾಂಗ್ಲಾ ರೀತಿಯಲ್ಲಿ ಹಿಂದೂಗಳ ಹಬ್ಬಗಳ ಮೇಲೆ ಇವತ್ತೇನು ಮುಸ್ಲಿಮರ ದೌರ್ಜನ್ಯ, ದಬ್ಬಾಳಿಕೆ, ಗುಂಡಾಗಿರಿಯನ್ನು ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲದಾವು ಮತ್ತು ಬಿಜೆಪಿ ಸರ್ಕಾರ ಇರಲಾರದಂಥ ರಾಜ್ಯಗಳಲ್ಲಿ ಇವತ್ತು ಹಿಂದೂಗಳ ರಕ್ಷಣೆ ಮಾಡುವಂಥದ್ದು ಇವತ್ತು ಆ ಸರ್ಕಾರಗಳು ಮಾಡ್ತಾ ಇಲ್ಲ ತುಷ್ಟೀಕರಣದಿಂದ. ಇದನ್ನು ಜಾಗೃತಿ ಮಾಡುವಂಥದ್ದು ಇನ್ನು ಮುಂದಿನ ದಿವಸದಲ್ಲಿ ಮಾಡಬೇಕು. ಈ ದೇಶದಲ್ಲಿ ಹಿಂದೂಗಳೇನು ಹೇಳ್ತಾರೆ ಅದರಂಗೆ ಈ ದೇಶ ನಡಿಬೇಕು ಹೊರತು ಮುಸ್ಲಿಮರಿಗೆ ತಮ್ಮ ಮಸೂದೆ ಮುಂದೆ ಬಾರಿಸಬಾರದು, ತಮ್ಮ ಮಸೂದೆ ಮುಂದೆ ಹಾಡ ಹಾಡಬಾರ್ದು ಅಂದ್ರೆ ಅವರಿಗಾಗಿ ಪ್ರತ್ಯೇಕವಾಗಿ ಗಾಂಧಿ ಮತ್ತು ನೆಹರು ಪಾಕಿಸ್ತಾನ ಮಾಡಿಕೊಟ್ಟರೆ ಅಲ್ಲಿ ಹೋಗ್ಬೋದು. ಅದು ಈ ದೇಶನಾಗ ಇನ್ ಮ್ಯಾಗ ಇಂಥದ್ದು ನಡೆದಿಲ್ಲ. ವಕಫ್ ಕಾನೂನನ್ನು ನಾವು ತೆಗೆದುಹಾಕ್ತೀವಿ. ಎಲ್ಲ ವಕಫ್ ಆಸ್ತಿ ಸುಮಾರು 12 ಲಕ್ಷ ಎಕರೆ ಏನೈತೆ ದೇಶನಾಗ ಅದನ್ನೆಲ್ಲಾನು ಕಂದಾಯ ಇಲಾಖೆ ಸಲ್ಲಿಸ್ತೀವಿ, ತಗೋತೀವಿ. ಅರ್ಧ ಭಾಗವನ್ನು ದಲಿತರಿಗೆ ಹಂಚ್ತೀವಿ. ನೋಡಿ ಸರ್, ಅದೇ ಹೇಳ್ತಿಲ್ಲ, ನಮ್ಮ ಜನ ಏನೋ ಜಾಗೃತಿ ಆಗಿಲ್ಲ. ಅದರಲ್ಲಿ ನಮ್ಮ ಹಿಂದೂಗಳು ಇನ್ನೂ ಇಷ್ಟೆಲ್ಲ ಘಟನೆ ನಡೆದ್ರೂ ಬುದ್ಧಿ ಕಲಿತಿಲ್ಲ. ಇದು ಬಹಳ ಗಂಭೀರವಾದಂಥದ್ದು. ಮೊನ್ನೆ ರೋಣದ MLA ಪಾಪ ಅವರಿಗೆ ಅಡ್ಡಾಡಕ್ಕೆ ಬರೋದಿಲ್ಲ, ವಯಸ್ಸಾಗಿದೆ. ಆ ಮನುಷ್ಯ ಹೇಳ್ತಾನೆ, ಸಿದ್ದರಾಮಯ್ಯನವ್ರನ್ನ ಏನಾರು ಇಳಿಸಿದ್ರೆ ನರೇಂದ್ರ ಮೋದಿಯವರ ಮನೆಗೆ ಹೋಗ್ತೀವಿ. ತನಗೇ ನಡಿಲಕ್ಕಾಗೋದಿಲ್ಲ ಪುಣ್ಯಾತ್ಮಗ. ನರೇಂದ್ರ ಮೋದಿಯವ್ರ ಮನೆಗೆ ಹೊಕ್ಕಲಕ್ಕಟ್ಟು ಇನ್ನು ಭಾರತದ ಸೈನ್ಯ ಐತಿ, ಭಾರತದ ಪೊಲೀಸ್ ಇಲಾಖೆ ಐತಿ, ಭಾರತದಲ್ಲಿ ಜೀವಂತ ಹಿಂದೂಗಳದಾರ. ಮನೆಗೆ ಹೊಕ್ಕ ನೋಡಿದ್ರೆ ಇವ್ರು ಯಾರೂ ಉಳಿದಿಲ್ಲ. ಇವರು ಕಾಂಗ್ರೆಸ್ನವ್ರು ಒಬ್ರು. ರಾಹುಲ್ ಗಾಂಧಿ ಅವರು ಮೀಸಲಾತಿ ವಿಚಾರವಾಗಿ ಯಾಕೆ ಎರಡು ಬಗ್ಗೆ ನೋಡ್ರಿ, ಮೀಸಲಾತಿನೇ ತೆಗೆದು ಹಾಕ್ತೀನಿ ಅಂತ ಹೇಳಿ ರಾಹುಲ್ ಗಾಂಧಿ. ಇದನ್ನು ದಲಿತರು ವಿಚಾರ ಮಾಡಬೇಕು. ಬಿಜೆಪಿ ಮ್ಯಾಗ ಅಪೋದು ಕೊಡ್ತಿದ್ರಲ್ಲ, ಬಿಜೆಪಿ ಬಂದರೆ ಮೀಸಲಾತಿ ತೆಗೆದು ಹಾಕ್ತಾರೆ, ದಲಿತರ ಹಕ್ಕಕ್ಕೆ ಸೋತಾರೆ, ಸಂವಿಧಾನ ಬದಲಾವಣೆ ಆಗ್ತದೆ ಅಂತ ಹೇಳಿ 10 ವರ್ಷ ಆಯ್ತು ನರೇಂದ್ರ ಮೋದಿ ಅವರು. ಹಿಂದೆ 6.5 ವರ್ಷ ಅಟಲ್ ಬಿಹಾರಿ ವಾಜಪೇಯಿ ಅವರು ಪ್ರಧಾನಮಂತ್ರಿ ಇದ್ರು. ಸಂವಿಧಾನಕ್ಕೆ ಏನಾದ್ರು ನಾವು ಟಚ್ ಮಾಡಿದಿವಿ? ಇವತ್ತು ಅಂಬೇಡ್ಕರ್ ಅವರ ಹುಟ್ಟಿದ ಊರಿನಿಂದ ಹಿಡಿದು ಲಂಡನ್ದಲ್ಲಿ ಕಲ್ತಂತ ಅವರ ಮನೆ ಮತ್ತು ಅವರ ಅಂತ್ಯಕ್ರಿಯೆ ಆದಂಥ ಚೌಪಾಟಿ ಮುಂಬೈ ಇವತ್ತೇನರೇ ಮತ್ತು ದಿಲ್ಲಿಯಲ್ಲಿ ಅವರ ಜೀವನದ ಕೊನೆಯ ದಿವಸಗಳನ್ನ ಕಳೆದಂಥ ಮನೆಯನ್ನು ಇವತ್ತು ಸ್ಮಾರಕ ಭವನ ಮಾಡಿದ್ದು ನರೇಂದ್ರ ಮೋದಿ ಅವರು. ಇವತ್ತು ಅಮೆರಿಕಾದಲ್ಲಿ ಹೋಗಿ ದೇಶದ್ರೋಹಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾನೆ. ಯಾರು? ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಜಾತಿ ಇದನ್ನ ಸಮೀಕ್ಷೆ ಮಾಡ್ತೀನಿ ಅಂತಾನೆ. ರಾಹುಲ್ ಗಾಂಧಿಗೆ ಗೊತ್ತಿಲ್ಲ ಅವ ಯಾವ ಜಾತಿಯಾಗ ಹುಟ್ಟ್ಯಾನೋ ಅನ್ನೋದು. ಅವ ಸಾಬ್ರಿಗೆ ಹುಟ್ಟ್ಯಾನೋ, ಕ್ರಿಶ್ಚಿಯನ್ರಿಗೆ ಹುಟ್ಟ್ಯಾನೋ, ಅದೇ ಇನ್ನೂ ಅದು ತನಿಖೆ ಆಗ್ಬೇಕಾಗಿದೆ. ಮತ್ತು ಅವ ಬ್ರಾಹ್ಮಣ ಹಿಂದೂ ಯಾವ ಬ್ರಾಹ್ಮಣ ತಿಳ್ಕೊತಾನ. ನಾನು ಜನಿವಾರ ಹಾಕೋ ಬ್ರಾಹ್ಮಣ ಎಲ್ಲಿ ಬರ್ತದ? ಅವ್ರ ಅಪ್ಪ ಬೇರೆ, ಅವ್ರ ಅವ್ವ ಬೇರೆ, ಅವ್ವ ಇಟ್ಲೇಕಿ, ಅಪ್ಪ ಎಲ್ಲಿ ಮೊಘಲರ ಕೈ ಕೆಲಸ ಮಾಡೋದಂತವನು, ಮರಿಮಮ್ಮಗ ಎಲ್ಲ ಕಂಟ್ರಿ ಪುಸ್ತೂಲ್ ಇದ್ದಂಗೆ. ಇಲ್ಲಿ ಇಂಡಿಯಾ ಕಂಟ್ರಿ ಪುಸ್ತೂಲ್ ಅದು ಸಿಗ್ತಿದ್ದು ಹಿಂದಕ್ಕೆ. ಹಂಗೆ ಇದು ಒಂದು ಕಂಟ್ರಿ ರಾಹುಲ್ ಗಾಂಧಿ ಐತಿ. ಆ ರಾಹುಲ್ ಗಾಂಧಿಯಿಂದ ಏನೂ ಉದ್ಧಾರ ಆಗೋದಿಲ್ಲ. ಮೀಸಲಾತಿ ಬಗ್ಗೆ ದಲಿತರು ಯಾಕೆ ಮಾತಾಡಲ್ಲ? ಈಗ ಹಿಂದುಳಿದವ್ರು ಮೀಸಲಾತಿ ತೆಗಿತೀನಿ ಆಗ್ತೀನಿ ನಾನು. ಈಗ ಮಾತಾಡ್ಬೇಕಲ್ಲ, ನಮಗೆ ಹೇಳ್ತಿದ್ರಲ್ಲ ಬಿಜೆಪಿ ಅವ್ರು ಬಂದ್ರೆ ಹಂಗೆ ಆಗ್ತೈತಿ. ನಾವು ಇನ್ನೂ ಗಟ್ಟಿ ಮಾಡ್ತೀವಿ ಸಂವಿಧಾನದಲ್ಲಿ. ಮೀಸಲಾತಿಯನ್ನು ಬಡವರಿಗೆ ಕೊಡ್ತೀವಿ. ಯಾರು ಇನ್ನೂ ಸಾವಿರಾರು ವರ್ಷಗಳನ್ನು ತುಳಿತುಕೊಳ್ಳೋದು ಆ ಸಮುದಾಯಗಳನ್ನು ಎಂದು ಕೈ ಬಿಡೋದಿಲ್ಲ ಭಾರತೀಯ ಜನತಾ ಪಾರ್ಟಿ. ಲದ್ದಿ ಜೀವಿಗಳ್ರಿ ಅವರೆಲ್ಲ ಪೇಮೆಂಟ್ ಗಿರಾಕಿಗಳು ತಿಳಿಲ್ಲ. ಅವ್ರು ಎಂದೆಂದು ದೇಶದ ಸಲುವಾಗಿ ಅವ್ರು ಹಂಗಂದು ಮಾತಾಡೋದಿಲ್ಲ. ಅದು ಈಗ ಬಿಜೆಪಿ ಮುಖಂಡರು ಮತ್ತು RSS ಒಂದು ಸಭೆ ಆಯ್ತು ನಿಮ್ಮ ಬೆಂಗಳೂರಲ್ಲಿ. ಹಲವಾರು ಸೂಚನೆಗಳನ್ನು ಕೊಟ್ಟಿದ್ದಾರೆ, ಒಕ್ಕಟ್ಟಾಗಿ ಹೋಗಬೇಕು, ಇಲ್ಲಾಂದ್ರೆ ಶಿಸ್ತು ಕ್ರಮ ಕೈಗೊಳ್ಳುತ್ತೆ ಅಂತ RSS ಹೇಳಿದೆ. ಏನು ನೋಡಿ, ನೀನೇ ಭಾಳ ಒಳ್ಳೆಯ ಸಭೆ ಆಗಿದೆ, ಆತ್ಮಾವಲೋಕನ ಆಗಿದೆ. ನನಗೆ ವಿಶ್ವಾಸ ಇದೆ ಪಕ್ಷದ ಹೈಕಮಾಂಡು ಸರಿಯಾದ ನಿರ್ಣಯ ತಗೋತದೆ. ನಾವೆಲ್ಲ ಒಟ್ಟಾಗಿ ಹೋಗ್ಬೇಕಂತೇಳಿ ಈಗಾಗಲೇ ನಮ್ಮ ಪಕ್ಷದ ಹೈಕಮಾಂಡ್ಗೆ, ನಮ್ಮ ಪಕ್ಷದ ನಾಯಕರಿಗೆ ಮಾತು ಕೊಟ್ಟಿದ್ದೀವಿ. ಅದಂಗೆ ನಾವು ನಡೀತೀವಿ. ಅಲ್ಲಿ ಸಭೆಯಲ್ಲಿ ವಿಜೇಂದ್ರ ಮತ್ತು ಯಡಿಯೂರಪ್ಪ ಅಪೋಸಿಟ್ ಹೆಚ್ಚಿಗೆ ಲೀಡರ್ಗಳು ಇದ್ರು. ಅದು ಏನು ಮಾತಾಡಿದ್ರು ಅನ್ನೋದು ನಮ್ಗೆ ಎಲ್ಲಿಯೂ ಹೊರಗೆ ಮಾತಾಡಬೇಡ ಅಂದ್ರೆ ನಾವು ಮಾತಾಡೋದಿಲ್ಲ.